ಸ್ಟಾರ್ಟಿಂಗಲ್ಲಿ ಪವಿತ್ರ ಸೇರಿಗೆ ಪಿನ್ ಹಾಕ್ಕೊತಾ ಇರ್ತಾ ಅದೇ ಟೈಮಿಗೆ ದೇವಿಂದ ಬಂದು ಸುಮಂತ ಹೇಳು ಅಂತೆಲ್ಲ ಹೇಳಿದಾಗ ಅದು ಭಾವ ಅಕ್ಕಗೆ ಫೋನ್ ಮಾಡು ಸರಿ ಕೊಡ್ತೀನಿ ತಗೋ ಅಂತ ಪವಿತ್ರ ಸುಮಂತ ಫೋನ್ ಮಾಡಿದ್ದಾನ ತಗೋ ಮಾತಾಡು ಅಂತೆಲ್ಲ ಹೇಳ್ತಾನೆ. ಸರಿ ಅಂತೆಲ್ಲ ಮಾತ್ರ ಪಿನ್ ಹಾಕೋನಕ್ಕೆ ಕೈ ಚುಚ್ಚು ಹಾಂ ಅಂತೆಲ್ಲ ಹೇಳಿದಾಗ ಪುಟ್ಟು ಇಲ್ಲ ಅಪ್ಪ ಎಲ್ಲಿ ಪುಟ್ಟು ಇಲ್ಲ ಅಂದರೆ ಅವರೆಲ್ಲ ಬಂದು ಫೋನ್ ಸ್ಪೀಕರ್ಗೆ ಹಾಕಿ ಮಾತಾಡ್ತಾ ಇರ್ತಾರೆ. ಪವಿತ್ರ ಅಂದಾಗ ಅವರು ಮಗಳೇ ಆಮೇಲೆ ಫೋನ್ ಮಾಡ್ತೀನಿ ಅಂದ. ಯಾರು ಫೋನ್ ಮಾಡಿದ್ದು ಏನಮ್ಮ ಅಪರೂಪಕ್ಕೆ ಫೋನ್ ಮಾಡಿಯಲ್ಲ ಅಂತ ಪುಟ್ಟು ಅಂದರೆ ಅವ್ರ ತಾತ ಹೇಳಿದಾಗ ಸುಮ್ಮನೆ ಇರು ತಾತ ನೀನು ಅಕ್ಕ ಎಲ್ಲ ಮಾಡಿದ್ದು ಭಾವ ಫೋನ್ ಮಾಡೋಣಂತ ಸುಮಂತ ಹೇಳ್ತಾನೆ. ಸುಮಂತ ಹೇಳಿದಾಗ ಆ ಕಡೆಯಿಂದ ಮೇಡಮ್ ಅವರು ಇಲ್ಲ ಏನಿಲ್ಲ ಮಾತಾಡಿ ಅಂತಲ್ಲ ಇಲ್ಲ ಆಮೇಲೆ ನಿಂಗೆ ಕಷ್ಟ ಆಗ್ತೈತೆ ಅಂತೆಲ್ಲ ಹೇಳಿದಾಗ ಮತ್ತು ನಾನು ನಿಮ್ಮ ಫೋನಲ್ಲಿ ಮಾತಾಡಿ ನಾನು ಪಿನ್ ಹಾಕ್ತೀನಿ ಅಂತೆಲ್ಲ ಹೇಳಿ ಇಸ್ಕೊತಾನೆ. ಪಿನ್ ಹಾಕಾಗ ತಾನು ಕೈ ಚುಚ್ಕೊಂಡ್ಬಿಡ್ದ ಅಂತೆಲ್ಲ ಸರ್ ನಾನು ಹೇಳಿದರೆ ನೀವು ಕೇಳಲ್ಲ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರಿ ಅಂತೆಲ್ಲ ಹೇಳಿ ಆಮೇಲೆ ಕೇಳ್ತಾ ಇಲ್ಲ ಬಿಡು ಕಣಮ್ಮ ನಾವು ಆಮೇಲೆ ಮಾಡ್ತೀವಿ ಅಂತೆಲ್ಲ ಇಲ್ಲ ಅಪ್ಪ ಮಾತಾಡಿ ತಾತ ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಪವಿತ್ರ ನೀವು ಪಿನ್ ಹಾಕೋದಾಯಿತು ಪವಿತ್ರ ನೀವು ಆರಾಮಾಗಿ ಮಾತಾಡಿ ನಾನು ಹೊರಗಡೆ ಹೋಗ್ತೀನಿ ಅಂತೆಲ್ಲ ಹೇಳಿದಾಗ ಸರಿ ಮನೆಗೆ ಬರಬೇಕಮ್ಮ ನಿಂಗೆ ನೋಡಬೇಕಂತ ನಿಂಗೆ ತುಂಬ ಆಸೆ ಆಗಿದೆ ಅಂತ ತಾತ ಹೇಳಿದಾಗ ನನಗೂ ಬರಬೇಕಂತ ಆಸೆ ಆದರೆ ಏನು ಮಾಡಬೇಕು ಇಲ್ಲ ನಾನು ಇಲ್ಲೇ ಆರಾಮಾಗಿದ್ದೀನಿ ನನಗೆ ಇವಾಗ ಬರೋಕ್ಕಾಗಲ್ಲ ಅಂತ ಅದೇ ಅಳಿಯಂದರು ಮನೆಯಿಂದನೇ ಕೆಲಸ ಮಾಡೋದೇನೋ ವರ್ಕ್ ಫ್ರಮ್ ಹೋಮ್ ಅಂತ ಅಳಿಯಂದ್ರ ಮನೆಯಿಂದನೇ ಕೆಲಸ ಮಾಡ್ತಾರೆ ಮತ್ತು ಅಳಿಯಂದ್ರು ಅದು ಇದು ಕೆಲಸ ಇರುತ್ತಲ್ಲ ಹಾಗಾಗಿ ಬರೋಕ್ಕಾಗಲ್ಲ ಬಿಡಪ್ಪ ಅಂತೆಲ್ಲ ಹೇಳಿ ಅವರವರೇ ಸಮಾಧಾನ ಮಾಡ್ಕೊತ ಇಲ್ಲಿ ಪವಿತ್ರ ಮಾತ್ರ ಅಳ್ತಾ ಇದ್ದರೆ ಅದಕ್ಕೂ ನೆನೆಸ್ಕೊತಾಳೆ ಅವ್ರ ಅತ್ತೆ ಇನ್ನೂ ಎಷ್ಟು ದಿವಸ ಇಲ್ಲೇ ಇರಬೇಕಂತ ಡಿಸೈಡ್ ಮಾಡಿದ್ಯಾ ನೀನು ಅಂತೆಲ್ಲ ಕೇಳಿದಾಗ ಸರಿ ಬಿಡು ಅಂತೆಲ್ಲ ಹೇಳಿ ಈ ಕಡೆಯಿಂದ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ಪಾಪು ಡಿಂಪು ಬಂದು ಸೂಪರ್ ವುಮನ್ ಸ್ವಲ್ಪ ಆಟ ಆಡೋಣ ಬಾ ಅಂತೆಲ್ಲ ಹೇಳಿ ಇಲ್ಲ ಪುಟ್ಟ ಅಮ್ಮ ಫೋನ್ ಕೊಟ್ಟು ಇಲ್ಲ ಪುಟ್ಟ ನನಗೆ ಬರೋಕ್ಕಾಗಲ್ಲ ನನಗೆ ಸ್ವಲ್ಪ ಇರುತ್ತೆ ಪ್ರಾಬ್ಲಮ್ ಆಗಿದೆ ನಂಗೆ ಸುಸ್ತಾಗಿದೆ ನೀನೇ ಹೋಗಿ ಆಟ ಆಡ್ಕೊಂಡ ಸರಿ ಸೂಪರ್ ವುಮನ್ ಯಾಕೆ ಅಳ್ತಾ ಇದೆ ಅಂದರೆ ಏನಿಲ್ಲ ಪುಟ್ಟ ಅಂತೆಲ್ಲ ಹೇಳ್ಕೊಂಡು ಹೋಗ್ಬಿಡ್ತಾ ಅಲ್ಲಿ ತಾತ ಗ್ಲಾಸ್ ಒಳಗೆ ನೀರು ಹಾಕ್ಕೊಂಡು ಕುಡಿತಾ ಇರ್ಬೇಕಾದ್ರೆ ಪುಟ್ಟಿ ಹೋಗ್ತಾ ಇರ್ತಾರೆ ಪುಟ್ಟ ಬಾಯಿಲಿ ಅಂತ ತಾತ ಕರೆದಾಗ ಏನು ತಾತ ಅಂತೆಲ್ಲ ಹೇಳಿದರೆ ಇಲ್ಲ ಕಣಮ್ಮ ಅದು ಸ್ವಲ್ಪ ಏನು ತಾತ ಹೇಳ್ತಾ ಇರ್ತಾರೆ ಅದು ಸೂಪರ್ ವುಮನ್ಗೆ ಬಾ ಪುಟ್ಟ ಇಲ್ಲಿ ಕೂಡು ಬಾ ಅಂತೆಲ್ಲ ಹೇಳಿದಾಗ ಏನು ಅಂತಂದರೆ ಸೂಪರ್ ವುಮನ್ಗೆ ಆರಾಮಿಲ್ಲ ಅಂತೆ ಅಳ್ತಾ ಇದ್ದಾರೆ ಅಂತ ಹೌದಾ ಬೇಜಾರಲ್ಲಿದ್ದಾರಾ ಅಂತ ಬೇಜಾರಲ್ಲಿ ಇರ್ಬೋದು ಸುಸ್ತಾಗಿದೆ ಇಲ್ಲ ಅಳ್ತಾ ಇದ್ದಾರಾ ಏನಮ್ಮ ಹೇಳ್ತಾ ಇದೆಯಾ ಇಲ್ಲ ಪುಟ್ಟ ಸ್ವಲ್ಪ ಟಯರ್ಡ್ ಆಗಿದ್ರಲ್ಲ ನಿಂಗೆ ಹಂಗೆ ಅನಿಸುತ್ತೆ ಇಲ್ಲ ಅಳ್ತಾ ಇದ್ದಾರಾ ಅಂತೆಲ್ಲ ಸರಿ ನೀನು ಸ್ಮೈಲ್ ಮಾಡಮ್ಮ ಅದೇ ಇರಲಿ ಅದನ್ನೆಲ್ಲ ನಾನು ನೋಡ್ಕೊತೀನಿ ನೀನು ಸ್ವಲ್ಪ ನಗುಮಾ ಅಂತೆಲ್ಲ ಹೇಳಿದೆ. ಆ ಪುಟ್ಟಿ ನಗ್ತೈತೆ ಡಿಂಪು ಕ್ಯಾರೆಕ್ಟರ್ ಮಾಡಿದ್ರೆ ತುಂಬ ಡೀಸೆಂಟ್ ಆಗಿದ್ದು ಬಿಡಿ ಚೆನ್ನಾಗಿದೆ ಈ ಕ್ಯಾರೆಕ್ಟ್ರ್. ನೆಕ್ಸ್ಟ್ ಈ ಕಡೆಯಿಂದ ನೈಟ್ ಆಗಿದಾಗ ಪವಿತ್ರ ಇಲ್ಲಿ ಬೆಡ್ ಮೇಲೆ ಕುಂತಿದ್ದಾಗ ಅವರಮ್ಮ ಬೈದಿರ್ತಾಳಲ್ಲ ಅದನ್ನೇ ದೇವ್ ಬಂದು ಆಯಿಂಟ್ಮೆಂಟ್ ಹಚ್ಚೋಣ ಸರಿ ಪವಿತ್ರ ಅವರೇ ಅಂತೆಲ್ಲ ಹೇಳಿದಾಗ ಬೇಡ ಸರ್ ಅಂತೆಲ್ಲ ಹೇಳಿದೆ. ಅದೇನು ಪವಿತ್ರ ಅವರೇ ನಾ ಗಾಯ ವಾಸಿನೇ ಆಗಲಿ ಅದು ಆಯಿಂಟ್ಮೆಂಟ್ ಎಲ್ಲ ಬೇಡ ಅಂದರೆ ಇಲ್ಲ ದೇವ್ ಅವರೇ ಕೈ ನೋವು ಕಮ್ಮಿ ಆಗಿದೆ ನೀವು ಮಲ್ಕೊಂಡು ಹೋಗಿ ನಂಗೆ ನಿದ್ದೆ ಬರ್ತಾ ಇದೆ ಅಂತೆಲ್ಲ ಹೇಳಿ ಪವಿತ್ರ ಮಲ್ಕೊಂಡ್ಬಿಡ್ತಾ. ಅವರಮ್ಮ ಹೇಳಿದ್ದೆಲ್ಲ ನನಗೆ ಇನ್ನೂ ಎಷ್ಟು ದಿವಸ ಇರಬೇಕು ನನ್ನ ಮಗ ನಿನ್ನ ಕೈ ಕಾಲು ಗಾಯ ಆಗಿದೆ ಅಂತ ನನ್ನ ಮಗ ನಿನ್ನ ಹಿಂದೆ ಮುಂದೆ ಸುತ್ತಾ ಇರೋದು ನನಗೇನು ಸ್ವಲ್ಪನೂ ಇಷ್ಟ ಆಗ್ತಾಯಿಲ್ಲ ಅಂತೆಲ್ಲ ಹೇಳಿದ್ದು ನೀನು ಸೇವೆ ಮಾಡ್ಕೊತಾ ಇರೋದು ಅಂತೆಲ್ಲ ಸರಿ ನೀವು ಅವ್ರ ಹತ್ರ ಮಾತಾಡಿದರೆ ನಾನು ಇಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅದಕ್ಕೆ ನಾನು ಹೋಗೋಕ್ಕೆ ದಾರಿ ಮಾಡ್ಕೊತೀನಿ ನಾನು ಗೌರವಯುತವಾಗಿ ಹೋಗ್ಬೇಕಲ್ಲ ಅಂತ ಅದೆಲ್ಲ ಫ್ಲ್ಯಾಶ್ ಬ್ಯಾಕೆಲ್ಲ ನೆನೆಸ್ಕೊತ ಆಡ್ಕೊತ ಮಕ್ಕೊಂಡಿರ್ತಾಳೆ. ದೇವ್ ಇರಲಿ ಬಿಡು ಅಂತೆಲ್ಲ ಹೇಳ್ತಾನೆ ಏನು ಹೇಳಲ್ಲ ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಡ್ತಾನೆ. ದೇವ್ ಮಲ್ಕೊಂಡು ಪವಿತ್ರ ಎದ್ದು ಆಚೆ ಹೋಗ್ಬಿಡ್ತಾಳೆ ಅಂದರೆ ದೇವ್ಗೆ ಗೊತ್ತಿರಲ್ಲ ಪವಿತ್ರ ಆಚೆ ಹೋಗಿ ಆಮೇಲೆ ಎದ್ದಕ್ಕೋ ದೇವ್ ಎದ್ದಾಗ ಹಿಂಗೆ ನೋಡ್ದಾಗ ಪವಿತ್ರ ಇರಲ್ಲ ಅಲ್ಲಿ ಪವಿತ್ರ ಎಲ್ಲ ಅದು ನೋಡಿ ದೇವ್ ತುಂಬ ಅವತ್ತಿನ ಥರ ಮನೆ ಬಿಟ್ಟು ಹೋದರೆ ಹೆಂಗಪ್ಪ ನೀನು ದೇವ್ರೇ ಅಂತೆಲ್ಲ ಹೇಳ್ಕೊಂಡು ನೋಡ್ತಾನೆ. ಅಪ್ಪ ಸದ್ಯ ಡೋರ್ ಲಾಕ್ ಆಗಿಲ್ಲ ಮನೆಯಿಂದ ಆಚೆ ಅಂತೂ ಹೋಗಿಲ್ಲ ಮನೆಯಲ್ಲೇ ಇದ್ದಾರಾ ಅಂತೆಲ್ಲ ಹೇಳಿ ನೋಡ್ತಾನೆ. ಟೆರೆಸ್ ಮೇಲೆ ಪವಿತ್ರ ಅಂತ ಟೆರೆಸ್ ಮೇಲೆ ಹೋಗ್ತಾರೆ. ಟೆರೆಸ್ ಮೇಲೆ ಹೋಗಿ ನೋಡಿದಾಗ ಅಲ್ಲಿ ಪವಿತ್ರ ಅವರು ಒಬ್ಬರೇ ಅಳ್ಕೊಂತ ಕುಂತಿರೋದು ನೋಡಿ ಆಮೇಲೆ ತಡಿ ಅಂತೆಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತಾರೆ. ಪವಿತ್ರ ಅವಾಗ ಎದ್ದು ಅವ್ರ ಅಮ್ಮನ ಹತ್ರ ಸರೋಜಾ ನನ್ನ ಒಂಟಿಯಾಗಿ ಯಾಕೆ ಮಾಡಿ ಹೋದೆ ಸರೋಜಾ ಈ ಜಗತ್ತಿನಲ್ಲಿ ನನ್ನ ಸುತ್ತ ಎಲ್ಲರೂ ಇದ್ದರೂ ನೀನು ಇಲ್ಲದೆ ನಾನು ಅನಾಥೆ ಥರ ಕಾಣಿಸ್ತಾ ಇದ್ದೆ ನನಗೆ ಆ ಮನೇಲಿ ನೀನು ಇಲ್ಲದೆ ಇರೋ ಮನೇಲಿ ನಾನು ಎಲ್ಲ ಮಾಡ್ಕೊತ
ಹೋಗ್ತಾ ಇದ್ದೆ. ಈಗ ನಾನು ಇಲ್ಲ ಆ ಮನೇಲಿ ಅವ್ರು ಹೆಂಗಿದಾರೋ ಅಪ್ಪ ತಾತ ಸುಮಂತ ನನಗೆ ಈಗ ಚಿಕ್ಕ ಮಗು ಥರನೇ ಕಾಣಿಸ್ತಾ ಇದ್ದಾನೆ. ಅವ್ರು ಹೆಂಗೆ ಜೀವನ ಮಾಡ್ತಾರೋ ಹೆಂಗಿಲ್ಲೋ ನಾನು ನೋಡಿದರೆ ಇಲ್ಲಿ ಹಿಂಗಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊತಾನೆ ಇರ್ತಾನೆ. ಆದರೆ ಬೆಳೆದ ಮಗಳಿಗೆ ತಾಯಿ ಇರಬೇಕು, ತಾಯಿ ಇಲ್ಲ ನೀನು, ನಾನು ಹೆಂಗೆ ಜೀವನ ಮಾಡಬೇಕು ಅಂತೆಲ್ಲ ಏನೇನೋ ಹೇಳ್ತಾ ಇರ್ತಾನೆ ನಕ್ಷತ್ರ ನೋಡಿ. ಇದನ್ನೆಲ್ಲ ದೇವ್ರು ಕೇಳಿಸ್ಕೊತಾನೆ. ಇಲ್ಲಿ ಆಳ್ತಾ ಕುಂತಿರ್ತಾನೆ. ಬನ್ನಿ ಟೈಮ್ ಆಗಿದೆ, ಹೋಗಿ ಮಲ್ಕೊಳೋಣ ಬನ್ನಿ ಅಂತೆಲ್ಲ ಹೇಳಿ ಕರೀತಾನೆ. ಬನ್ನಿ ಮಲ್ಕೊಳೋಣ ಅಂತೆಲ್ಲ ಹೇಳ್ತಾನೆ. ಬನ್ನಿ ಇಲ್ಲಿದ್ದ ಇರೋದೆಲ್ಲ ಬೇಡ, ಹೋಗೋಣ ನಡಿ ಅಂತೆಲ್ಲ ಸರಿ ಅಂತೆಲ್ಲ ದೇವ್ಗೆ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ದೇವ್ ಅಲ್ಲಿ ನಿಂತ್ಕೊಂಡು ಆ ನಕ್ಷತ್ರ ಹತ್ರ ಮತ್ತೆ, ಅಮ್ಮ ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ನಿಮ್ಮ ಮಗಳನ್ನ ನನ್ನ ಶಕ್ತಿ ಮೀರಿ ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ನಾನು ಪ್ರೀತಿ ಮಾಡ್ತೀನಿ ಅಂತೆಲ್ಲ ಹೇಳ್ತಾನೆ. ಅಂದರೆ ಆ ನಕ್ಷತ್ರ ಸರೋಜ ಅಂತ ಈಗ ಇಷ್ಟೊತ್ತು ಮಾತಾಡಿದಾರಲ್ಲ ಅಲ್ಲಿಗೆ ಮಾತಾಡಿ ಅಲ್ಲಿದ್ದ ಕರ್ಕೊಂಡು ಬಂದುಬಿಡ್ತಾನೆ. ಅಲ್ಲಿದ್ದ ಕರ್ಕೊಂಡು ಬಂದು ಆಮೇಲೆ ಇಲ್ಲಿ ಬೆಳಕಾಗಿ ದೇವ ಅಡುಗೆ ಮನೆ ಕುಂತು ಏನೋ ಲ್ಯಾಪ್ಟಾಪಲ್ಲಿ ಏನೋ ನೋಡ್ತಾ ಇರ್ತಾನೆ. ಅವ್ರ ನಮ್ರತನು ಮತ್ತು ಅವ್ರ ಅತ್ತೆ ರಾಧಿಕಾ ಅವರಿಬ್ಬರು ಬಂದು ದೇವ್ ಅಂತೆಲ್ಲ ಹೇಳ್ತಾರೆ. ಏನು ಅಂತೆಲ್ಲ ಹೇಳಿದಾಗ ಅದು ನಿಮಗೊಂದು ಖುಷಿ ವಿಚಾರ ಅಂತೆಲ್ಲ ಹೇಳಿದ. ಏನಿಲ್ಲ, ಗೌರ್ಮೆಂಟು ನಮ್ಮ ಪ್ರಾಜೆಕ್ಟಿಗೆ ಅಪ್ರೂವಲ್ ಕೊಟ್ಟಿದೆ. ನಾವಿಲ್ಲಿರೋ ಲೊಕೇಶನ್ಗೆ ಇಂಡಸ್ಟ್ರಿಯಲ್ ಮಿನಿಸ್ಟ್ರು ನಮ್ಮ ಪ್ರಾಜೆಕ್ಟಿಗೆ ಅಪ್ರೂವಲ್ ಕೊಟ್ಟು ನಮಗೆ ಇದು ಮಾಡಿದಾನ ಅಂತೆಲ್ಲ ಹೇಳಿ ನಮ್ರತ ಖುಷಿ ವಿಚಾರ ಯಾಕೆ ನೀನು ಸ್ವಲ್ಪನೂ ಖುಷಿ ಪಡ್ತಾ ಇಲ್ಲಲ್ಲ ಅಂತೆಲ್ಲ ಹೇಳಿದೆ. ಸ್ವಲ್ಪ ಸ್ಮೈಲ್ ಮಾಡ್ತಾನೆ. ಏನು ಇಷ್ಟು ದೊಡ್ಡ ಖುಷಿ ವಿಚಾರ ಹೇಳಿದ್ರು ಸ್ಮೈಲ್ ಮಾಡ್ತಾ ಇದೆಯಾ ನೀನು, ಫೈನಲಿ ಡ್ರೀಮ್ಸ್ ಎಲ್ಲ ಟ್ರೂ ಆಗ್ತಾ ಇದೆ, ಫೈನಲಿ ಅಚೀವ್ಮೆಂಟ್ ಅಂತೆಲ್ಲ ಹೇಳಿ ಇವರಿಬ್ಬರು ಮೋಟಿವೇಟ್ ಮಾಡ್ತಾ ಇರ್ತಾರೆ. ಆದರೆ ಇದೇ ಟೈಮಿಗೆ ಇಲ್ಲಿ ಪವಿತ್ರ ಬಂದು ಈ ಜಗತ್ತಿನಲ್ಲೇ ನನಗೆಲ್ಲ ಇದ್ದು ನಾನು ಅನಾಥೆ ಅಂತ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳಿದ್ದು ನೆನಪು ಮಾಡ್ಕೊಂಡು ಅದೇ ಟೈಮಿಗೆ ಪವಿತ್ರ ಬರ್ತಾರೆ. ಏನಿದು ಇಷ್ಟು ಖುಷಿ ಪಡೋ ವಿಚಾರ ಹೇಳಿದ್ರು ನೀನು ಖುಷಿ ಪಡ್ತಾ ಇಲ್ಲಲ್ಲ ಅಂತ ಅಲ್ಲ. ರಾಧಿಕಾಗೂ ಸ್ವಲ್ಪ ಡೌಟ್ ಬರುತ್ತೆ. ಇಲ್ಲಿ ಪವಿತ್ರನೂ ನಿಂತಿರ್ತಾ, ಆದರೆ ಇವ್ರು ಯಾರು ಪವಿತ್ರನೂ ಏನೂ ಮಾತಾಡ್ಸಲ್ಲ, ಪವಿತ್ರನೂ ಯಾರನ್ನೂ ಮಾತಾಡ್ಸಿರಲ್ಲ. ಪಾಪ ಸೈಲೆಂಟಾಗಿ ಬಂದು ನಿಂತಿರ್ತಾಳೆ. ಇವ್ರಿಗೆಲ್ಲ ಒಳ್ಳೇದೇ ಆಗ್ತಾಯಿದೆ, ಒಳ್ಳೇದಾದರೆ ಸಾಕ್ಬಿಡು ಅಂತ ಸುಮ್ಮನೆ ನಿಂತಿರ್ತಾಳೆ ಪವಿತ್ರ. ನೆಕ್ಸ್ಟು ಇಲ್ಲಿ ಇದು ಬಂದಿರುತ್ತೆ. ಇವಾಗ ಆ ಅಜ್ಜ ಒಬ್ಬರೇ ಕುಂತಿದ್ದು ನೋಡಿ ಅವ್ರ ಮಗಳು ಬಂದು ಸಿಕ್ಕಾಪಟ್ಟೆ ಆಳೋದು ಕರಿಯೋದೆಲ್ಲ ಮಾತಾಡ್ತಾ, ನನ್ನ ಮಗಳು ಈ ಮನೇಲಿ ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದಾಳೆ, ಆದರೂ ನನ್ನ ಮಗಳಿಗೆ ಈ ಮನೇಲಿ ಏನು ಜಾಗ ಇದೆ, ನನಗೂ ನನ್ನ ಮಗಳಿಗೆ ಯಾವ ಸ್ಥಾನ ಇದೆ ಅಪ್ಪ, ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದೆ ಥರ ನೀವಿದ್ದೀರಿ, ಅದಕ್ಕೆ ನೋಡಿದ್ರೆ ನನ್ನ ಮಗಳ ಬಗ್ಗೆ ಯೋಚನೆನೇ ಮಾಡ್ತಾಯಿಲ್ಲ, ದೇವ್ ನೋಡಿದರೆ ಹಿಂಗೆ ಮಾಡಿ ಕುಂತಿದ್ದಾನ ಅಂತೆಲ್ಲ ಹೇಳಿದ್ರು. ಸರಿಮ್ಮ ನನಗೂ ಅರ್ಥ ಆಗ್ತಿದೆ, ಈಗ ಆಲ್ರೆಡಿ ದೇವ್ ಮದುವೆ ಮುಗಿದೋಗಿದೆ, ನೋಡೋಣ ನನ್ನ ಜೀವನ ಸರಿಪಡಿಸೋಣ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆ ಕಡೆ ದೇವ್ ಇದನ್ನೆಲ್ಲ ಕೇಳಿಸ್ಕೊಂಡು ತಾತ ಅಂತ ಅತ್ತೆ ನಿಮ್ಮ ಹತ್ರ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ ಅಪ್ಪ ಅಂತೆಲ್ಲ ಹೇಳಿ, ಸರಿ ತಾತ ಏನಿಲ್ಲ, ಇವಾಗ ನೀವು ಬೇಜಾರಾಗಬೇಡ ತಾತ, ನಮ್ರತಾಗ ನಾನು ಒಳ್ಳೆ ಕಡೆ ಸಂಬಂಧ ನೋಡ್ತೀನಿ ಅಂತೆಲ್ಲ ಹೇಳಿ ನಮ್ರತ ಎಕ್ಸ್ಪೆಕ್ಟ್ ಮಾಡಿದ ಜೀವನ ಅಂತೂ ಇಲ್ಲ, ಆದರೂ ನಮ್ರತ ಖುಷಿಯಾಗಿರ್ತಾಳ ಅಂತೆಲ್ಲ ಹೇಳಿದಾಗ ನಮ್ರತಾಗ ಮದುವೆಗೆ ಒಪ್ಪಿಸೋದು ಯಾರಂದರೆ ನಾನು ಒಪ್ಪಿಸ್ತೀನಿ ತಾತ ಅಂತೆಲ್ಲ ಏನೋ ಕಾಣಪ್ಪ ಅಂತೆಲ್ಲ ಹೇಳಿ ತಾತ. ಆಮೇಲೆ ದೇವ್ ಮುಂದೆ ಹೋಗಿರೋನ್ನ ದೇವ್ನ ಹಿಂಗೋ ದೇವ್ ಮನಸ್ಸಲ್ಲಿ ನಮಗೆ ಈ ವಿಚಾರ ಹೇಳ್ಬಿಡ್ತೀನಿ ನಾನು, ಅದಕ್ಕೆ ನಮ್ರತ ನನ್ನ ಜವಾಬ್ದಾರಿ ಅಂತೆಲ್ಲ ಹೇಳಿದ್ದಾನೆ. ದೇವ್ ಮುಂದೆ ಹೋಗಿರೋ ದೇವ್ನ ಅಜ್ಜ ಕರೆದು ಬಾ ಇಲ್ಲಿ ಅಂತೆಲ್ಲ ಹೇಳ್ತಾರೆ. ಏನು ತಾತ ಅಂತೆಲ್ಲ ಹೇಳಿದರೆ, ಏನಿಲ್ಲ ಕಣಪ್ಪ, ಅದೇ ಏನು ಇದೆ ಅಲ್ಲ ನೋಡು, ನಿನ್ನ ಮನಸ್ಸಲ್ಲಿ ಏನೋ ಕೊರಗಿದೆ ನಂಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಏನಿಲ್ಲ ತಾತ, ಏನಾದರೂ ತಾತ ತಿಲಾಕ್ ಅಂತ ಹೇಳಕ್ಕೆ ಬಂದು ಸುಮ್ಮನಾಗ್ಬಿಡ್ತಾನೆ. ನಾನು ಪವಿತ್ರ ಖುಷಿಯಾಗಿರಲಿ ಅಂತ ಇಷ್ಟೆಲ್ಲ ಮಾಡ್ತಾಯಿದ್ದೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ರತ ನಿಂಗೊಂದು ಖುಷಿ ವಿಚಾರ, ನಾವು ಇದಕ್ಕೆ ಹೋಗ್ತಾ ಇದ್ವಿ ನಾಳೆ ಅಂತೆಲ್ಲ ಹೇಳ್ತಾನೆ, ನಿಮ್ಮ ತವ್ರ ಮನೆಗೆ ಅಂತೆಲ್ಲ ಹೇಳಿ, ನಿಮ್ಮ ಊರಿಗೆ ಹೋಗ್ತಾಯಿದ್ವಿ, ಬೇಡ ನಾನು ಎಲ್ಲಿಗೂ ಬರಲ್ಲ, ಒಂದು ಸೈಡ್ ಡಿಸೈಡ್ ಆದಮೇಲೆ ಆಯ್ತು, ಏನು ನಡೀತಾ ಇದೆ ಇಲ್ಲಿ ಅಂತ ರಾಧಿಕಾ ಅವ್ರು ಕೇಳಿದೆ. ಏನಿಲ್ಲ ಕಣಮ್ಮ, ನಾಳೆ ಪವಿತ್ರ ಅವ್ರ ಊರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಂತೆಲ್ಲ, ನೀವಾದರೂ ಹೇಳಿ ಒಪ್ಪಿಸಿ ಅಂತೆಲ್ಲ. ಅತ್ತೆ ಇದಕ್ಕೆಲ್ಲ ಒಪ್ಪಲ್ಲ ನಮ್ರತ ಹೇಳಿದಾಗ, ಪವಿತ್ರ ನಾಳೆ ದೇವ್ ಜೊತೆ ನಿಮ್ಮ ಊರಿಗೆ ನಿಮ್ಮ ತವ್ರ ಮನೆಗೆ ಹೋಗಿ ಬಾ ಅಂತೆಲ್ಲ ಹೇಳ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್.